ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ನಂದಿನಿ. ಈಗ ಮುಖ್ಯಾಂಶಗಳು. ಕಾವಾಡಿಗನ ಮೇಲೆ ಸಾಕಾನೆ ಸುಗ್ರೀವ ದಾಳಿ, ಕಾವಾಡಿಗ ರಾಜು ಆಸ್ಪತ್ರೆಗೆ ದಾಖಲು. ಭೀಕರ ರಸ್ತೆ ಅಪಘಾತ, ಮಂತ್ರಾಲಯ ಬಳಿ ಬುಲೊರೋಗೆ ಡಿಕ್ಕಿ ಹೊಡೆದ ಟ್ಯಾಂಕರ್, ಬೇಲೂರಿನ ಒಂದೇ ಕುಟುಂಬದ 8 ಮಂದಿ ದುರ್ಮರಣ. ವಾರ್ತೆಗಳ ವಿವರ. ಬೆಕ್ಕೋಡು ಗ್ರಾಮದಲ್ಲಿ ಕಾಡಾನೆಯನ್ನ ಸೆರೆ ಹಿಡಿಯಲು ಬಂದಿದ್ದ ಸುಗ್ರೀವ ಆನೆ ಕಾವಡಿಗನ ಮೇಲೆ ದಾಳಿ ನಡೆಸಿದ ಘಟನೆ ಸಂಭವಿಸಿದ್ದು, ಈ ದಾಳಿಯಲ್ಲಿ ಕಾವಡಿಗ ರಾಜು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಕಾವಡಿಗ ರಾಜು ಅವರು ಸುಗ್ರೀವ ಆನೆಯನ್ನ ಸ್ವಚ್ಛಗೊಳಿಸುವ ಕಾರ್ಯದಲ್ಲಿ ತೊಡಗಿದ್ದಾಗ ಆನೆ ಆಕಸ್ಮಿಕವಾಗಿ ಕೋಪಗೊಂಡು ತಿವಿದಿದೆ. ದಾಳಿಯಿಂದ ರಾಜು ನೆಲಕ್ಕುರುಳಿದ್ದು, ಸ್ಥಳದಲ್ಲಿದ್ದ ಇತರ ಸಿಬ್ಬಂದಿ ತಕ್ಷಣ ನೆರವಿಗೆ ಧಾವಿಸಿ ಅವರನ್ನು ರಕ್ಷಿಸಿದ್ದಾರೆ. ಗಾಯಗೊಂಡ ರಾಜು ಅವರನ್ನು ತಕ್ಷಣವೇ ಬೇಲೂರು ಸಾರ್ವಜನಿಕ ಆಸ್ಪತ್ರೆಗೆ ಕರೆದೊಯ್ಯಲಾಗಿದ್ದು, ಅಲ್ಲಿ ಪ್ರಾಥಮಿಕ ಚಿಕಿತ್ಸೆ ನೀಡಲಾಗಿದೆ. ನಂತರ ಹೆಚ್ಚಿನ ಚಿಕಿತ್ಸೆಗೆ ಹಾಸನ ಜಿಲ್ಲಾ ಆಸ್ಪತ್ರೆಗೆ ರವಾನಿಸಲಾಗಿದೆ. ಘಟನೆ ಬಳಿಕ ಆನೆ ಬಿಡಾರದಲ್ಲಿ ಕೆಲಕಾಲ ಆತಂಕದ ವಾತಾವರಣ ನಿರ್ಮಾಣವಾಗಿದ್ದು, ಅರಣ್ಯ ಇಲಾಖೆ ಸಿಬ್ಬಂದಿ ಆನೆಯನ್ನು ನಿಯಂತ್ರಣಕ್ಕೆ ತಂದಿದ್ದಾರೆ. ಈ ಘಟನೆ ಆನೆಗಳೊಂದಿಗೆ ಕಾರ್ಯನಿರ್ವಹಿಸುವ ಸಂದರ್ಭದಲ್ಲಿ ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವ ಅಗತ್ಯವಿದೆ ಎಂಬುದನ್ನು ಮತ್ತೊಮ್ಮೆ ನೆನಪಿಸಿದೆ. ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆಯ ಮಂತ್ರಾಲಯ ಬಳಿ ಬುಲೆರೋ ವಾಹನಕ್ಕೆ ಟ್ಯಾಂಕರ್ ಡಿಕ್ಕಿ ಹೊಡೆದು ಭೀಕರ ಅಪಘಾತ ಸಂಭವಿಸಿದ್ದು, 3 ವರ್ಷದ ಮಗು ಮತ್ತು 5 ಮಹಿಳೆಯರು ಸೇರಿ ಒಟ್ಟು 8 ಮಂದಿ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಮಂತ್ರಾಲಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು, ಚಿಲಕನಡೋನಾ ಹತ್ತಿರ ಬೆಳಗಿನ ಜಾವ 4 ಗಂಟೆ ಸುಮಾರಿಗೆ ಅಪಘಾತ ಸಂಭವಿಸಿದೆ. ಘಟನೆಯಲ್ಲಿ ಚಿಕ್ಕಮಗಳೂರು ಮತ್ತು ಹಾಸನ ಮೂಲದ 8 ಜನ ಸ್ಥಳದಲ್ಲಿ ಮೃತಪಟ್ಟಿದ್ದು, 9 ಮಂದಿ ಗಾಯಗೊಂಡಿದ್ದಾರೆ. ಗಾಯಾಳುಗಳನ್ನು ಕರ್ನೂಲು, ಎಮ್ಮಿಗನೂರು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಹಾಸನ, ಚಿಕ್ಕಮಗಳೂರು ಮೂಲದ 18 ಜನ ಬುಲೆರೋದಲ್ಲಿ ರಾಯರ ದರ್ಶನಕ್ಕಾಗಿ ಮಂತ್ರಾಲಯಕ್ಕೆ ತೆರಳುತ್ತಿದ್ದರು. ಈ ವೇಳೆ ಬೀದರ್ನಿಂದ ತುಮಕೂರಿಗೆ ತೆರಳುತ್ತಿದ್ದ ಫ್ಲೈ ಆಶ್ ಟ್ಯಾಂಕರ್ ಡಿಕ್ಕಿ ಹೊಡೆದಿದೆ ಎನ್ನಲಾಗಿದೆ. ಮೃತರನ್ನು 50 ವರ್ಷದ ಕುಮಾರ್, 42 ವರ್ಷದ ದೀಪಿಕಾ, 40 ವರ್ಷದ ಸುನಿಲ್, 60 ವರ್ಷದ ಯಶೋಧಮ್ಮ, 55 ವರ್ಷದ ಪುಟ್ಟಮ್ಮ, 3 ವರ್ಷದ ಬೆಳ್ಳಿ, ಲೋಲಾಕ್ಷಿ, ಮೀನಾಕ್ಷಿ ಎಂದು ಗುರುತಿಸಲಾಗಿದೆ. ಮೃತದೇಹಗಳನ್ನು ಮರಣೋತ್ತರ ಪರೀಕ್ಷೆಗಾಗಿ ಎಮ್ಮಿಗನೂರು ಸರ್ಕಾರಿ ಆಸ್ಪತ್ರೆ ಶವಾಗಾರಕ್ಕೆ ರವಾನೆ ಮಾಡಲಾಗಿದೆ. ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಸಾವಯವ ಆಹಾರ ಪದಾರ್ಥಗಳನ್ನು ಹೆಚ್ಚು ಬಳಸುವುದರಿಂದ ಬಿಪಿ, ಶುಗರ್ ಸೇರಿದಂತೆ ಅನೇಕ ಕಾಯಿಲೆಗಳನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ಉತ್ತಮ ಆರೋಗ್ಯ ಗಳಿಸಲು ಸಾಧ್ಯವೆಂದು ಶಾಸಕ ಸಿಎನ್ ಬಾಲಕೃಷ್ಣ ಹೇಳಿದರು. ತಾಲೂಕಿನ ನುಗ್ಗೇಹಳ್ಳಿ ಹೋಬಳಿಯ ಜಂಬೂರು ಗ್ರಾಮದಲ್ಲಿ ಆರೋಗ್ಯ ಇಲಾಖೆಯ ಆಯುಷ್ಮಾನ್ ಸ್ವಾಸ್ಥ್ಯ ಯೋಜನೆ ವತಿಯಿಂದ ಸುಮಾರು 65 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನೂತನ ಆರೋಗ್ಯ ಕಟ್ಟಡ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಕೇಂದ್ರ ಸರ್ಕಾರದ 15ನೇ ಹಣಕಾಸಿನ ಯೋಜನೆ ಮೂಲಕ ಆರೋಗ್ಯ ಇಲಾಖೆಯ ಆಯುಷ್ಮಾನ್ ಸ್ವಾಸ್ಥ್ಯ ಯೋಜನೆ ವತಿಯಿಂದ ತಾಲೂಕಿನಲ್ಲಿ 40 ಹೊಸ ಕಟ್ಟಡಗಳ ನಿರ್ಮಾಣಕ್ಕೆ ಅನುದಾನ ಬಿಡುಗಡೆಯಾಗಿದೆ. ಗ್ರಾಮದಲ್ಲಿ ಸುಮಾರು 65 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ನೂತನ ಆರೋಗ್ಯ ಕಟ್ಟಡ ನಿರ್ಮಾಣವಾಗಲಿದೆ. ಸುಸಜ್ಜಿತ ಹೊಸ ಕಟ್ಟಡದಲ್ಲಿ ಗ್ರಾಮಸ್ಥರಿಗೆ ಉತ್ತಮ ಆರೋಗ್ಯ ಸೇವೆ ಲಭಿಸಿದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಆರೋಗ್ಯ ಇಲಾಖೆಗೆ ಹೆಚ್ಚಿನ ಅನುದಾನ ನೀಡುವ ಮೂಲಕ ಗ್ರಾಮೀಣ ಪ್ರದೇಶದಲ್ಲಿ ಉತ್ತಮ ಆರೋಗ್ಯ ಸೇವೆ ಪಡೆಯಲು ಯೋಜನೆಗಳನ್ನು ರೂಪಿಸುವಂತೆ ಮನವಿ ಮಾಡಿದ ಅವರು, ಗ್ರಾಮದಲ್ಲಿ ಈಗಾಗಲೇ ಸುಮಾರು 45 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸಮುದಾಯ ಭವನ ನಿರ್ಮಾಣ, ಮುಖ್ಯ ರಸ್ತೆ ಸೇರಿದಂತೆ ಹಲವು ರಸ್ತೆಗಳ ಅಭಿವೃದ್ಧಿಗೆ, ದೇವಾಲಯಗಳ ನಿರ್ಮಾಣಕ್ಕೆ ಸೇರಿದಂತೆ ಅನೇಕ ಅಭಿವೃದ್ಧಿ ಕೆಲಸಗಳಿಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಎಂದು ಹೇಳಿದರು. ಇವತ್ತು ನಮ್ಮ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಸುಮಾರು 37 ಕಟ್ಟಡಗಳನ್ನು ಮಂಜೂರಾತಿ ಮಾಡಿಸಿದ್ದೇವೆ. 15ನೇ ಹಣಕಾಸು ಯೋಜನೆ ಅಡಿಯಲ್ಲಿ ಇದೊಂದು ಅವಕಾಶ ಬಂತು. ಆ ಸಂದರ್ಭದಲ್ಲಿ ನಾವು ಫಾಸ್ಟಾಗಿ ಇದನ್ನು ಅಪ್ಲೋಡ್ ಮಾಡಿದ್ರಿಂದ ಇಡೀ ಜಿಲ್ಲೆಯಲ್ಲಿ ಹೈಯೆಸ್ಟ್ ಬಿಲ್ಡಿಂಗು ನಮಗೆ ಬರುವಂಥದ್ದು ಅವಕಾಶ ಆಯಿತು. ಅದನ್ನು ಇದು ಕೇಂದ್ರ ಸ್ಥಾನ ಆಗಿರೋದ್ರಿಂದ ಜಂಬೂರು ಅಂದರೆ ಧಾರ್ಮಿಕವಾಗೂ ಕೂಡ ಒಂದು ವಿಶೇಷವಾದಂಥ ಒಂದು ಕ್ಷೇತ್ರ ಇದೆ, ಜಕ್ಕೇಶ್ವರನ ಸನ್ನಿಧಿ. ಆ ಕಾರಣದಿಂದ ಈ ಒಂದು ಕಟ್ಟಡವನ್ನು ಇಲ್ಲಿಗೆ ಮಂಜೂರಾತಿ ಮಾಡಲಿಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಟ್ಟು ಒಂದು ಶುಭ ಮುಂಜಾನೆ ಬುದ್ಧಿ ಪೂಜೆಯನ್ನು ನೆರವೇರಿಸಿದ್ದೇವೆ. ಈ ಸಂದರ್ಭದಲ್ಲಿ ಈ ಒಂದು ಕಾಮಗಾರಿ ಒಂದು ನಿರ್ವಿಘ್ನವಾಗಿ ನೆರವೇರಲಿ ಅಂತ ನಾನು ಈ ಸಂದರ್ಭದಲ್ಲಿ ಭಗವಂತನಲ್ಲಿ ವಿಶೇಷವಾಗಿ ಪ್ರಾರ್ಥನೆಯನ್ನು ಕೂಡ. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಎಂಎ ರಂಗಸ್ವಾಮಿ, ಹೇಮಾವತಿ ಸಕ್ಕರೆ ಕಾರ್ಖಾನೆ ಮಾಜಿ ನಿರ್ದೇಶಕ ಜೆಡಿ ಶಂಕರ್, ಕೃಷಿ ಪತ್ತಿನ ಸಹಕಾರ ಸಂಘದ ಮಾಜಿ ಅಧ್ಯಕ್ಷ ಹುಲಿಕೆರೆ ಸಂಪತ್ ಕುಮಾರ್, ಮುಖಂಡರಾದ ಅಣ್ಣಯ್ಯ, ಕಂಡಕ್ಟರ್ ಸಣ್ಣೇಗೌಡ, ಜೆಡಿಎಸ್ ಯುವ ಮುಖಂಡ ಜಂಬೂರು ಮಹೇಶ್, ಕುಮಾರ್, ಪ್ರಶಾಂತ್, ರಮೇಶ್, ಅಪ್ಪಾಜಿ, ರಾಜೇಶ್, ಸ್ವಾಮಿ, ಧರಣಿ ಕುಮಾರ್ ಸೇರಿದಂತೆ ಗ್ರಾಮಸ್ಥರು ಹಾಜರಿದ್ದರು. ನಾಟ್ಯ ವೈಭವ ರಂಗಸಿರಿ ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಲಾಗಿದ್ದ ನಾಟ್ಯ ವೈಭವ ಕಾಲೇಜು ರಂಗ ಯುವ ಮನಸ್ಸುಗಳ ರಂಗಸುಗ್ಗಿ ಎಂಬ ನಾಟಕೋತ್ಸವವು ಕಲಾಭಿಮಾನಿಗಳ ಅಪಾರ ಮೆಚ್ಚುಗೆಗೆ ಪಾತ್ರವಾಗಿ ಯಶಸ್ವಿಯಾಗಿ ಸಮಾಪ್ತಿಯಾಯಿತು.
ಈ 3 ದಿನಗಳ ನಾಟಕೋತ್ಸವದಲ್ಲಿ ಜಿಲ್ಲೆಯ ವಿವಿಧ ಕಾಲೇಜುಗಳ ವಿದ್ಯಾರ್ಥಿಗಳು ತಮ್ಮ ಕಲಾತ್ಮಕ ಪ್ರತಿಭೆಯನ್ನು ಅನಾವರಣಗೊಳಿಸಿದ್ದು, ಪ್ರತಿದಿನವೂ ವಿಭಿನ್ನ ಕಥಾ ಹಂದರಗಳೊಂದಿಗೆ ಪ್ರೇಕ್ಷಕರ ಮನಸ್ಸನ್ನು ಕಟ್ಟಿಹಿಡಿಯುವ ನಾಟಕಗಳು ಪ್ರದರ್ಶನಗೊಂಡವು. ಕಾರ್ಯಕ್ರಮದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರು 3 ದಿನದ ಶಿಬಿರದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಹಾಸನ ಜಿಲ್ಲೆಯ ಯುವ ಪ್ರತಿಭೆಗಳು ರಂಗಭೂಮಿಯಲ್ಲಿ ತೋರಿದ ಶ್ರಮ ಮತ್ತು ಸಮರ್ಪಣೆ ಶ್ಲಾಘನೀಯವಾಗಿದೆ. ಕಳೆದ 3 ದಿನಗಳಿಂದ ನಿರಂತರವಾಗಿ ನಡೆದ ನಾಟಕ ಪ್ರದರ್ಶನಗಳು ರಂಗಭೂಮಿಯ ವೈಭವವನ್ನು ಮತ್ತೆ ನೆನಪಿಸಿವೆ. ಹಾಸನ ಜಿಲ್ಲೆ ರಾಜಕೀಯದಾಚೆಗೆ ಕಲೆ, ಸಾಹಿತ್ಯ ಮತ್ತು ಸಂಸ್ಕೃತಿಯಲ್ಲಿ ತನ್ನದೇ ಆದ ಗುರುತನ್ನು ಹೊಂದಿದೆ ಎಂಬುದನ್ನು ಈ ನಾಟಕೋತ್ಸವ ಮತ್ತೊಮ್ಮೆ ಸಾಬೀತುಪಡಿಸಿದೆ. ಮೊದಲ ದಿನ ಜ್ಞಾನಧಾರ ಪ್ಯಾರಾಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಗಳು ಪ್ರದರ್ಶಿಸಿದ ನನ್ನ ಅಂಬೇಡ್ಕರ್ ನಾಟಕವು ಪ್ರೇಕ್ಷಕರಿಂದ ಭರ್ಜರಿ ಪ್ರತಿಕ್ರಿಯೆ ಪಡೆದಿತು. ಕೋಟಿಗಾನಹಳ್ಳಿ ರಾಮಯ್ಯ ಅವರ ಸಾಹಿತ್ಯ ಮತ್ತು ಬಾಬಾ ಸಾಹೇಬ್ ಕಂಬಾಳೆ ಅವರ ಸಂಗೀತ ನಿರ್ದೇಶನ ಈ ನಾಟಕಕ್ಕೆ ವಿಶೇಷ ಮೆರುಗು ನೀಡಿತು. ಎರಡನೇ ದಿನ ಬೆಳಿಗ್ಗೆ ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿನಿಯರು ಲೋಕಾಯುಕ್ತರು ಬರುತ್ತಾರೆ ಎಂಬ ನಾಟಕವನ್ನು ಯಶಸ್ವಿಯಾಗಿ ಪ್ರದರ್ಶಿಸಿದರು. ವಿದೇಶಿ ಕೃತಿ ಆಧಾರಿತ ಈ ನಾಟಕವು ಭ್ರಷ್ಟಾಚಾರದ ವಿರುದ್ಧದ ಹೋರಾಟವನ್ನು ಹಾಸ್ಯಮಯವಾಗಿ ಮತ್ತು ಚಿಂತನೆಗೆ ಪ್ರೇರೇಪಿಸುವ ರೀತಿಯಲ್ಲಿ ನಿರೂಪಿಸಿತು. ಧನಂಜಯ ದಿಯಾನ್ ಅವರ ನಿರ್ದೇಶನ ಮತ್ತು ಸಂಗೀತ ನಾಟಕವನ್ನು ಇನ್ನಷ್ಟು ಮನೋಜ್ಞಗೊಳಿಸಿತು. ಡಾಕ್ಟರ್ ಎಂ ಭೈರೇಗೌಡ ಅವರ ಸಾಹಿತ್ಯ ಮತ್ತು ಮಂಜು ಸಿರಿಗೆರೆ ಅವರ ನಿರ್ದೇಶನದಲ್ಲಿ ಮೂಡಿಬಂದ ಈ ನಾಟಕವು ಸಮಾಜದ ಕೆಲವು ಸೂಕ್ಷ್ಮ ವಿಚಾರಗಳನ್ನು ಪರಿಣಾಮಕಾರಿಯಾಗಿ ಅನಾವರಣಗೊಳಿಸಿತು. 3ನೇ ಹಾಗೂ 4ನೆಯ ದಿನ ಸೆಂಟ್ರಲ್ ಕಾಮರ್ಸ್ ಕಾಲೇಜಿನ ವಿದ್ಯಾರ್ಥಿಗಳು ಲೇಖಕ ಜಿ ಪ್ರಕಾಶ್ ಅವರ ಕಾದಂಬರಿಯನ್ನು ಆಧರಿಸಿದ ನನ್ಸಿರಿ ನಾಟಕವನ್ನು ವೇದಿಕೆಗೆ ತಂದರು. ಧನಂಜಯ ದಿಯಾನ್ ಅವರ ನಿರ್ದೇಶನದಲ್ಲಿ ಮೂಡಿಬಂದ ಈ ನಾಟಕವು ಪ್ರೇಕ್ಷಕರಿಂದ ಭರ್ಜರಿ ಕರತಾಡನ ಪಡೆದುಕೊಂಡಿತು. ಕಥಾಹಂದರ, ಅಭಿನಯ ಮತ್ತು ತಾಂತ್ರಿಕ ವಿನ್ಯಾಸ ಎಲ್ಲವೂ ಒಟ್ಟಾಗಿ ನಾಟಕವನ್ನು ಮತ್ತಷ್ಟು ಮೆರುಗುಗೊಳಿಸಿತು ಎಂದು ಹೇಳಿದರು. ಅಂಬೇಡ್ಕರ್ ಅನ್ನೋದು ಅತ್ಯದ್ಭುತವಾಗಿ ನಾಟಕ ಮೂಡಿ ಬಂದಿದೆ ಇದೇ ವೇದಿಕೆಯಲ್ಲಿ. ಹಾಗೆ ಲೋಕಾಯುಕ್ತರು ಬರುತ್ತಾರೆ ಅಂತೇಳಿ ನಿನ್ನೆ ನಾಟಕ ಮಾಡಿದ್ದಾರೆ. ಅವರು ನಿಜವಾಗಿ ಇವತ್ತು ಬಂದಿದ್ದಾರೆ. ಲೋಕಾಯುಕ್ತರು ಮೇಡಮ್ SP ಅವರು ಇವತ್ತು ಬಂದಿದ್ದಾರೆ. ನಿನ್ನೆದು ನಾಟಕ ಬಂದಿದೆ, ಚೆನ್ನಾಗಿರ್ತಿತ್ತು. ಹಾಗೆ ಸರಸ್ವತಿ ಆಗಲಲ್ಲೇ ಅನ್ನುವಂಥ ನಾಟಕ ಕೂಡ, ಇವೆಲ್ಲವೂ ಕೂಡ ಪ್ರದರ್ಶನ ಆಗಿದೆ. ಈಗ ಉಳಿದಿರುವಂಥದ್ದು ನನ್ಸಿರಿ ಅಂತೇಳಿ ನಾಟಕ. ನನ್ಸಿರಿ ನಾಟಕ ಯಾರು ಇದರ ಮೂಲ ಕರ್ತರು ಅಂದರೆ ಪ್ರಕಾಶ್ ಜಿ ಅವರು. ವಿಜಯ ಕರ್ನಾಟಕದ ಇಲ್ಲಿಯ ಮುಖ್ಯ ವರದಿಗಾರರು, ಜೊತೆಗೆ ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಉಪಾಧ್ಯಕ್ಷರು ಕೂಡ. ಹಾಗೆ ಅವರು ಕಳೆದ ಬಾರಿ ಬೆಂಗಳೂರಿನಲ್ಲಿ ಅವರ ಕಾದಂಬರಿಯನ್ನು ಬಿಡುಗಡೆ ಮಾಡಲಾಗಿತ್ತು. ಇದೇ ವೇದಿಕೆಯಲ್ಲಿ ಭಾನುಮಸ್ತಾಕ್ ಮೇಡಮ್ ಅವರದ ನಾಟಕ ಪ್ರದರ್ಶನದ ಸಂದರ್ಭದಲ್ಲಿ ಅದನ್ನು ಅವರಿಗೆ ಅರ್ಪಣೆ ಮಾಡಲಾಗಿತ್ತು. ಈಗ ಅದನ್ನು ಪ್ರದರ್ಶನಕ್ಕೆ ಬಂದಿದೆ ಇದೇ ವೇದಿಕೆಯಲ್ಲಿ. ಹಾಗಾಗಿ ನಿಮ್ಮೆಲ್ಲರ ಚಪ್ಪಾಳೆ ಮೂಲಕ ಅವ್ರಿಗೊಂದು ಅಭಿನಂದನೆಗಳನ್ನು ಮಕ್ಕಳಿಗೆ ಹೋಗಲ್ಲ. ಏನಪ್ಪ ಇವರೆಲ್ಲ ಭಾಷಣ ಮಾಡ್ತಾರೆ. ಧನಂಜಯ್ ಅವರು ಇವತ್ತು ಇಲ್ಲಿ ಹೆಚ್ಚು ಕಡಿಮೆ 2 ತಿಂಗಳಾಯ್ತಾ ಅವ್ರು ಬಂದು ನಮ್ಮ ಜಿಲ್ಲೆಗೆ. ಧನಂಜಯ್ ಅವರು ಈ ನಾಟಕವನ್ನು ಕಳೆದ ಬಾರಿ ನಿರಂತರವಾಗಿ ನಮ್ಮೆಲ್ಲ ಚಟುವಟಿಕೆಗಳಲ್ಲೂ ಕೂಡ ಭಾಗಿಯಾಗ್ತಾ ಬಂದಿದ್ದಾರೆ. ರಂಗ ನಿರ್ದೇಶಕರಾಗಿ ಅವರ ತಂಡವನ್ನೇ ಇಲ್ಲಿ ಕರೆದುಕೊಂಡು ಬಂದು ಮ್ಯೂಸಿಕ್ಕನ್ನು ಕಂಪೋಸ್ ಮಾಡಿಸಿ ಅದರ ಮೂಲಕ ಜೊತೆಗೆ ನಾಟಕದ ತರಬೇತಿಯನ್ನು ಮಾಡುವ ಮೂಲಕ ಅತ್ಯದ್ಭುತವಾದ ನಾಟಕಗಳನ್ನು ಹಾಸನಕ್ಕೆ ಕೊಟ್ಟಂಥ ಕೀರ್ತಿ ಕೂಡ ಅವ್ರದ್ದು, ಧನಂಜಯ ಅವ್ರದ್ದು. ಅವರು ಈ ನಾಟಕದ ಇಡೀ ಶಿಬಿರದ ನಿರ್ದೇಶಕರು. ನಿಮ್ಮೆಲ್ಲರ ಚಪ್ಪಾಳೆ ಮೂಲಕ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ. ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಉಪಾಧ್ಯಕ್ಷ HB ಮದನ್ಗೌಡ ಮಾತನಾಡಿ, ಇಂತಹ ನಾಟಕೋತ್ಸವಗಳು ಯುವಕರಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳ ಬಗ್ಗೆ ಆಸಕ್ತಿ ಹೆಚ್ಚಿಸುವುದರ ಜೊತೆಗೆ ರಂಗಭೂಮಿಯ ಪುನರುಜ್ಜೀವನಕ್ಕೆ ಕಾರಣವಾಗುತ್ತವೆ. ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಹೊಸ ಜೀವ ತುಂಬುವ ಉದ್ದೇಶದಿಂದ ನಾಟ್ಯ ವೈಭವ ಕಾಲೇಜು ರಂಗ ಯುವ ಮನಸ್ಸುಗಳ ರಂಗಸುಗ್ಗಿ ಎಂಬ ಮಹತ್ವಾಕಾಂಕ್ಷಿ ನಾಟಕೋತ್ಸವವನ್ನು ಆಯೋಜಿಸಲಾಗಿದ್ದು, 3 ದಿನಗಳ ಕಾಲ ನಡೆದ ಈ ರಂಗ ಮಹೋತ್ಸವವು ಕಲಾಭಿಮಾನಿಗಳಲ್ಲಿ ಈಗಾಗಲೇ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದೆ. ಸಂಗ್ಯಾ ಬಾಳ್ಯ ಎನ್ನುವ ನಾಟಕವು ಇಂದಿಗೂ ಕೂಡ ಈ ವೇದಿಕೆ ಮೇಲೆ ನೆನಪು ಆಗುತ್ತದೆ. ಆ ನಾಟಕದಲ್ಲಿ ಅಭಿನಯ ಮಾಡಿದಂತಹ ಅನೇಕ ಪಾತ್ರಧಾರಿಗಳು ಇಲ್ಲಿ ಇದ್ದಾರೆ ಎಂದು ಹೇಳಿದರು. ಶ್ರಮ ಏನು ತಗೊಂಡಿದ್ದಾರೆ ಶಾಡ್ರಾಕ್ ಮತ್ತು ಎಲ್ಲ ನಿರ್ದೇಶಕರಿಗೆ, ಪಡೇಸರ್ ಅವರಿಗೆ ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಅಭಿನಂದನೆಗಳನ್ನು ಮತ್ತು ಶುಭಾಶಯಗಳನ್ನು ಹೇಳ್ತೇನೆ. ಯಾಕೆ ಅಂತ ಹೇಳಿದ್ರೆ, ಕಟ್ಟಿದಂಥ ಬೆಳೆಸಿದಂಥ ಈ ನಗರದಲ್ಲಿ ಇದೇ ಕಲಾಭವನದಲ್ಲಿ ನಾಟಕೋತ್ಸವವನ್ನು ನಡೆಸಿದ್ದ ನೆನಪಿದೆ. ಸಂಗ್ಯಾಬಾಳ್ಯ ಅಂತೇಳಿ ಒಂದು ನಾಟಕ ಇವತ್ತಿಗೂ ನಮಗೆ ವೇದಿಕೆ ಮೇಲೆ ನೆನಪಾಗ್ತದೆ. ಅದರ ಅಭಿನಯ ಮಾಡಿದಂಥ ಅನೇಕ ಪಾತ್ರಧಾರಿಗಳು ಎಲ್ಲರೂ ಇಲ್ಲೇ ಇದ್ದಾರೆ. ಚಿತ್ರ ಇಲ್ಲೇ ಇದ್ದಾರೆ, ಅನೇಕರು ಇಲ್ಲೇ ಇದ್ದಾರೆ. ಅದೇ ರೀತಿ ಇವತ್ತು ಏನು
ಆ ಕಲೆಯನ್ನು ಮುಂದುವರಿಸ್ಕೊಂಡು ಹೋಗುವಂಥ ಒಂದು ಪ್ರಯತ್ನ ಏನಾಗ್ತಾ ಇದೆ, ಯಾರು ವಿದ್ಯಾರ್ಥಿಗಳು ಇದರಲ್ಲಿ ಭಾಗವಹಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೀರಿ ಅವರಿಗೆ ಮತ್ತು ಅವರ ಪೋಷಕರಿಗೆ ನಾನು ಮೊದಲಿಗೆ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಿಮ್ಮ ಈ ಶ್ರಮ ಸಾರ್ಥಕವಾಗಲಿ. ರಂಗಭೂಮಿಯನ್ನು ಮತ್ತಷ್ಟು ಪ್ರೀತಿಸುವಂತಹ ಮನಸ್ಥಿತಿ ನಿಮ್ಮದಾಗಲಿ ಅಂತ ನಾನು ಆಶಿಸ್ತಾ ನಿಮ್ಮೆಲ್ಲರಿಗೂ ನಾನು ಶುಭಾಶಯವನ್ನು ಕೋರ್ತೀನಿ. ಕಾರ್ಯಕ್ರಮದಲ್ಲಿ ನಿರ್ದೇಶಕ ಧನಂಜಯ ದಿಯಾನ್, ಹಿರಿಯ ಕಲಾವಿದ ಗುಂಡಣ್ಣ, ಮೇಕಪ್ ಹನುಮಂತಣ್ಣ, ಪಿ ಶಾಡ್ರಕ್, ಪ್ರಕಾಶ್ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಹಾಸನ ಲೋಕಾಯುಕ್ತ ಡಾಕ್ಟರ್ BN ನಂದಿನಿ, ಬುಕರ್ ಪ್ರಶಸ್ತಿ ವಿಜೇತೆ ಭಾನು ಮುಷ್ತಾಕ್, ರಂಗಕಲಾ ಪೋಷಕ ಶಾಟ್ರಕ್, ನಿರ್ದೇಶಕ ಧನಂಜಯ ದಿಯಾನ್, ಪರಿಮಳ ಮಹೇಶ್, ಚಂದ್ರಕಾಂತ ಪಡೇಸೂರು, ಕಾದಂಬರಿಕಾರ ಜಿ ಪ್ರಕಾಶ್, ಹಿರಿಯ ಕಲಾವಿದ ಗುಂಡಣ್ಣ ಸೇರಿದಂತೆ ಕಲಾಭಿಮಾನಿಗಳು ಉಪಸ್ಥಿತರಿದ್ದರು. ಆಶ್ರಯ ಯೋಜನೆಯಡಿ ಕಾನೂನುಬದ್ಧ ಹಕ್ಕುಪತ್ರ ಹೊಂದಿರುವ ಮನೆಗಳನ್ನು ಹಾನಿಗೊಳಿಸಿರುವುದನ್ನು ಖಂಡಿಸಿ ಸೂಕ್ತ ಪರಿಹಾರ ಹಾಗೂ ಪುನರ್ವಸತಿ ಒದಗಿಸುವಂತೆ ಆಗ್ರಹಿಸಿ ರೈತ ಸಂಘದ ಹೋರಾಟ 8ನೇ ದಿನಕ್ಕೆ ಕಾಲಿಟ್ಟಿದೆ. ರೈತ ಸಂಘದ ಬಾಬು ಮಾತನಾಡಿ, ಹಾಸನ ಜಿಲ್ಲೆಯ ಅರಕಲಗೂಡು ತಾಲೂಕು ABM ಹಳ್ಳಿಯ ನಿವಾಸಿಗಳಿಗೆ 1991-92ರಲ್ಲಿ ತಹಸೀಲ್ದಾರ್ ಅವರಿಂದ ಆಶ್ರಯ ಯೋಜನೆ ಅಡಿಯಲ್ಲಿ ಕಾನೂನುಬದ್ಧವಾಗಿ ನಿವೇಶನ ಹಂಚಿಕೆ ಮಾಡಲಾಗಿತ್ತು. ಆದರೆ ಇತ್ತೀಚೆಗೆ ಸ್ಥಳೀಯ ಜನಪ್ರತಿನಿಧಿಗಳ ಒತ್ತಡದ ಮೇರೆಗೆ ಯಾವುದೇ ಪೂರ್ವ ನೋಟಿಸ್ ನೀಡದೆ ಹಾಗೂ ಕಾನೂನು ಪ್ರಕ್ರಿಯೆ ಅನುಸರಿಸದೆ ಮನೆಗಳಿಗೆ ಹಾನಿ ಮಾಡಲಾಗಿದೆ. ಕೆಲ ಮನೆಗಳ ಗೋಡೆಗಳನ್ನು ಕೆಡವಲಾಗಿದ್ದು, ಕೆಲವು ಮನೆಗಳನ್ನು ತೆರವುಗೊಳಿಸಲು ಯತ್ನಿಸಲಾಗಿದೆ. ಇದರಿಂದ ಕುಟುಂಬಗಳು ಆತಂಕದ ವಾತಾವರಣದಲ್ಲಿ ದಿನ ಕಳೆಯುವಂತಾಗಿದೆ. ತಾಲೂಕು ಆಡಳಿತವು ಪ್ರಭಾವಿ ವ್ಯಕ್ತಿಗಳ ಒತ್ತಡಕ್ಕೆ ಮಣಿದು ಹಕ್ಕುಪತ್ರದಾರರ ಮೇಲೆ ಅನ್ಯಾಯ ಮಾಡುತ್ತಿದೆ. ಅತಿಕ್ರಮಣಕಾರರ ವಿರುದ್ಧ ಕ್ರಮ ಕೈಗೊಳ್ಳದೆ ಅವರಿಗೆ ಸಹಕಾರ ನೀಡುತ್ತಿರುವುದು ಅಸಂವಿಧಾನಿಕ ನಡೆ. ಮನೆಗಳ ಧ್ವಂಸ ಕಾರ್ಯವನ್ನು ತಕ್ಷಣ ನಿಲ್ಲಿಸಲು ಆದೇಶ ನೀಡಬೇಕು. ಈಗಾಗಲೇ ಹಾನಿಗೊಳಿಸಿದ ಮನೆಗಳಿಗೆ ಸಮರ್ಪಕ ಪರಿಹಾರ ನೀಡಬೇಕು. ತಪ್ಪಿತಸ್ಥ ಅಧಿಕಾರಿಗಳು ಮತ್ತು ಸಂಬಂಧಪಟ್ಟವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು. ನಮ್ಮ ನ್ಯಾಯಯುತ ಬೇಡಿಕೆ ಈಡೇರದಿದ್ದರೆ ಕೆಲ ದಿನಗಳಲ್ಲೇ ರೈತ ಸಂಘದ ರಾಜ್ಯಾಧ್ಯಕ್ಷರಾದ ಕೋಡಿಹಳ್ಳಿ ಚಂದ್ರಶೇಖರ್ ಜೊತೆ ಸಭೆ ಸೇರಿ ಇಲ್ಲಿಂದ ವಿಧಾನಸೌಧದವರೆಗೂ ಪಾದಯಾತ್ರೆ ಹಮ್ಮಿಕೊಳ್ಳುತ್ತೇವೆ ಎಂದು ಹೇಳಿದರು. ಇವತ್ತಿಗೆ 8 ದಿವಸ ಪ್ರತಿಭಟನೆ, 8ನೇ ದಿವಸಕ್ಕೆ ಕಾಲಿಟ್ಟಿದೆ ನಮ್ಮ ಹೋರಾಟ. ಈಗಲಿಂದ ಜಿಲ್ಲಾಧಿಕಾರಿ ಅವರು ಈ ಕಡೆ ಏನಿಗೆ ಬಂದಿದ್ದೀರಾ, ನೀವು ಏನು ನಿಮ್ಮ ಸಮಸ್ಯೆ ಏನು ಅನ್ನೋದು ಜಿಲ್ಲಾಧಿಕಾರಿ ಅವರು ಬಂದು ನಮಗೆ ತಿರುಗಿ ನೋಡಿಲ್ಲ. ಆದರೆ ಪ್ರತಿಭಟನೆ ಇವರು ಹಿಂಗೆ ಕುತ್ಕೊಂಡು ಎದ್ದೋಲಿ ಅಂತ ತಿಳ್ಕೊಂಡಿರೋದು ಅಂದರೆ ಇವ್ರು ಕನಸು ಮಾತು. ನಾವು ಯಾವುದೇ ಕಾರಣಕ್ಕೂ ಈ ಮನೆಗಳದು ತೀರ್ಮಾನ ಆಗಿಂತಕ ಆ ಬಡವ್ರನ್ನ ಮನೆ ಸಿಕ್ಕಿಂತಕನೂ ನಾವು ಇಲ್ಲಿ ಅನಿರ್ದಿಷ್ಟ ಕಾಲ ಧರಣಿ ಅಂತ ನೀಡಿದ್ವಿ. ಇನ್ನು ಮುಂದೆ ರೂಪನ ಚೇಂಜ್ ಮಾಡಬೇಕಾಗುತ್ತೆ. ಇನ್ನು ಇವತ್ತು ನಮ್ಮ ರಾಜ್ಯಾಧ್ಯಕ್ಷರಾಗಿರೋಂಥ ಕೋಡಹಳ್ಳಿ ಚಂದ್ರಶೇಖರ್ ಅವ್ರನ್ನ ಒಂದು ತೀರ್ಮಾನ ತಗೋತೀವಿ ಸಂಜೆ ಮೇಲೆ. ತಗೊಂಡು ಏನಾರ ಅಕಸ್ಮಾತ್ ಇವರು ಜಿಲ್ಲಾಡಳಿತ ಇಲ್ಲಿ ಈತೋ ಇಲ್ಲೋ ಅನ್ನೋದು ಹೋಗ್ಬಿಟ್ಟಿದೆಯೋ ನಗದು ಬಿದ್ದು ಹೋಗಿದೆಯೋ ಅಂತಲೂ ನಮಗೆ ಅರ್ಥ ಆಯ್ತಲ್ಲ. ಏನು ಸರ್ಕಾರಕ್ಕೆ ಗಮನಕ್ಕೆ ಇಲ್ಲಿಂದ ಹೋಯ್ತೈತೋ ಇಲ್ಲೋ ಅನ್ನೋದು ಗೊತ್ತಿಲ್ಲ. ಆಮೇಲೆ ಸರ್ಕಾರನ ಏನಾರ ಗಮನಕ್ಕೆ ತರಬೇಕಂದ್ರೆ ಇವತ್ತು ನಮ್ಮ ಜಿಲ್ಲಾ ಮಾಧ್ಯಮದವ್ರನ್ನೇ ತಗೊಂಡು ಬರಬೇಕು. ಅವರಿಗೆ ಸ್ನಾನ ಮಾಡಿ ಎಷ್ಟು ದಿನ ಆಗಿದೆ, 8-10 ದಿವಸ ಆಗಿದ್ದಾವೆ. ಒಬ್ಬೊಬ್ಬರು ಯಾವುದೇ ಕಾರಣಕ್ಕೂ ಅವರು ನಮ್ಮನ್ನ ಇಲ್ಲಿ ತಿರುಗಿ ನೋಡ್ದಂಗೆ ಹೋಯ್ತಿದ್ದಾರೆ. ಏನಾರ ಇದೇ ಇವ್ರದ್ದು ಹಠ ಇದ್ದರೆ ನಮ್ಮದು ಒಂದು ಹಠ ಇದೆ. ಜಿಲ್ಲಾ ಕಮಿಟಿಯವ್ರನ್ನ ಮೀಟಿಂಗ್ನ ಕರೆಸಿ ಎಲ್ಲ ಮುಖಂಡರನ್ನ ಕರೆಸಿ ಇಲ್ಲಿ ಪ್ರತಿಯೊಬ್ಬರು 3 ಬೇಡಿಕೆ ನಮ್ದು ಏನಿದೆಯೋ, ಒಂದು ಅಡ್ಕಡ್ಗೋಡು, ಒಂದು ಮಾಚ್ಕನಹಳ್ಳಿ ಅಂತ ಏನು ಅಂತ ಇದು ಹಚ್ಕೊಂಡು ಮಾಚ್ಕನಹಳ್ಳಿ ಅಂತ ಅವ್ರ ಮನೆಗೆ ವಾಸ ಹೋಗ್ಬೇಕು. ಅವ್ರ ಮನೇನ ಹೆಣ್ಮಕ್ಳೆಲ್ಲ ಸಂಘದಿಂದ ದುಡ್ಡು ತಗೊಂಡು ಆ ಮನೇನ ಕಟ್ಟೋಣ ಅಂತ ಹೋಗಿ ಕಟ್ಟಿದ್ದಾಗ ಬಂದ್ಬಿಟ್ಟು ಸಾಲ ತಗೊಂಡು ಮೇಳ ಸಂಘದಲ್ಲಿ ಸಾಲ ತಗೊಂಡು ಅವ್ರು ಇವತ್ತು ಮನೆ ಉಣಿಸವ್ರೆ. ಕೆಲವರು ಅವ್ರಿಗೆ ಇವತ್ತು ಸ್ತ್ರೀಶಕ್ತಿ ಸಂಘದಲ್ಲೂ ಫೋನ್ ಮಾಡ್ತಾರೆ. ನಾನೇ ಇಲ್ಲಿ ಕೂತು ನೋಡ್ತಿದ್ದೀನಿ, ನಮಗೆ ದುಡ್ಡು ಕಟ್ಟಿಲ್ಲ, ನೀನು ಫಸ್ಟೇ ದುಡ್ಡು ಬೇಕು ಅಂತ ಹೇಳಿ ಇಸ್ಕೊಂಡು ಹೋಗಿರೋದು ಅಂತ. ಆಮೇಲೆ ಬೀರ್ನಹಳ್ಳಿ ಕೆರೆಯಲ್ಲಿ ನಮ್ಮ ಜನಪ್ರಿಯ MP ಅವರು ಆಗಿರೋರು CS ಪಟೇಲ್ ಅವರು ರಾತ್ರಿ 10 ಗಂಟೆಗೆ ಬಂದು ಕೇಳ್ತಾರೆ, ನಾವು ಇಲ್ಲಿ ನಿಮ್ಮ ಅಕ್ಕಪತ್ರ ಕ್ಯಾನ್ಸಲ್ ಆಗಿಬಿಟ್ಟಿದೆ ಬೀರ್ನಹಳ್ಳಿದು ಅಂತ ಹೇಳ್ತಾರೆ. ಅಕ್ಕಪತ್ರ ಕ್ಯಾನ್ಸಲ್ ಆಗೋಕ್ಕೇನು ಅದಕ್ಕೇನು ವಯಸ್ಸು, ಮನುಷ್ಯ ಸತ್ತೋಯ್ತಾನ? ಆ ಜನಗಳ ಆಸೆಯಿಂದ ಬಂದಿರೋಂಥವ್ರ ಮನೇನ ಇವತ್ತಿಲ್ಲಾಂದರೆ ನಾಳೆ ಆಗುತ್ತೆ, ನಾಳೆ ಇಲ್ಲಾಂದರೆ ಇವತ್ತಾಗುತ್ತೆ ಅಂತ ಇವತ್ತು ಅವ್ರದ್ದು ಅರ್ಧ ವಯಸ್ಸೇ ಕಳೆದೋಯ್ತು. ಆದರೆ ಅವ್ರ ಮನೆಗೋಸ್ಕರ ಓಡಾಡ್ತಾರೆ ಅಲ್ಲಿ ಕೂತಿದ್ರಂಥ ಜನಗಳು. ಅವ್ರನ್ನ ಮನೇನ ಇವತ್ತು ಅವ್ರನ್ನೂ ಏನು ಕರೆಕ್ಟಾಗಿ ರೀತಿಯಲ್ಲಿ ಏನು ಉಡದಲ್ಲಿ 73 ಮನೆ ಅವ್ರಿಗೆ ಕೊಟ್ಟಿದ್ರು, ಆ ಮನೇನ ಮೀಸಲಿಟ್ಟಿದ್ದೀವಿ ಅಂತ ಏನು ಜಾಗ ಹೇಳಿದರು, ಆ ಮೀಟಿಂಗ್ ಕರೆದು ಅವ್ರನ್ನ ತೀರ್ಮಾನ ಮಾಡೋ ಅಂಥ ಕೆಪಾಸಿಟಿ ಇಲ್ಲಾಂದರೆ ನಮ್ಮ ಜಿಲ್ಲಾಧಿಕಾರಿ ಅವ್ರನ್ನ ಇದೇ ಇವರು ಹಠ ಹಿಡಿದಿದ್ರೆ ಸರ್ಕಾರ ಗಮನಕ್ಕೆ ಇವ್ರು ತರ್ತಿದ್ದಾರೋ ಇಲ್ಲೋ ಅನ್ನೋದು ನನಗೆ ಗೊತ್ತಿಲ್ಲ. ಏನಾರ ಇದೇ ಇದ್ದರೆ ಬಸವ ಜಯಂತಿ ದಿವಸ ಇಲ್ಲಿಂದ ಪ್ರತಿಯೊಬ್ಬರದ್ದು ಪಾತ್ರೆ ಸಮೇತ ತುಂಬ್ಕೊಂಡು, ದನ ಕರು ಎಲ್ಲ ತುಂಬ್ಕೊಂಡು ನಮ್ಮ ರಾಜ್ಯಾಧ್ಯಕ್ಷರು ಕೋಡಹಳ್ಳಿ ಚಂದ್ರಶೇಖರ್ ತೀರ್ಮಾನ ತಗೊಂಡು
ಪಾದಯಾತ್ರೆಯನ್ನು ಬೆಂಗಳೂರಿಗೆ ಹೋಗೋ ಮೌಂಟಕ್ಕೆ ನಾವು ಹೋಗ್ತೀವಿ. ಪ್ರತಿಭಟನೆಯಲ್ಲಿ ರೈತ ಸಂಘದ ಮುಖಂಡರಾದ ಪವಿತ್ರ, ಅದರ ಅಕ್ಮಲ್ ಪಾಷಾ, ವಿಠಲ್ ಸೇರಿದಂತೆ ಹಲವಾರು ರೈತರು ಹಾಗೂ ಮಹಿಳೆಯರು ಹಾಜರಿದ್ದರು. ತಾಲೂಕು ಆಡಳಿತದ ವತಿಯಿಂದ ಈ ವರ್ಷದ ಬಸವ ಜಯಂತಿಯನ್ನು ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಲು ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗುತ್ತಿದೆ ಎಂದು ತಹಸೀಲ್ದಾರ್ ವೈಎಂ ರೇಣುಕಾಕುಮಾರ್ ತಿಳಿಸಿದರು. ತಾಲೂಕು ಕಚೇರಿಯಲ್ಲಿ ನಡೆದ ಬಸವ ಜಯಂತಿ ಪೂರ್ವಭಾವಿ ಸಭೆಯ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಸರ್ಕಾರದ ನಿರ್ದೇಶನದಂತೆ ಏಪ್ರಿಲ್ 20ರ ಸೋಮವಾರ ಬೆಳಿಗ್ಗೆ 10:30ಕ್ಕೆ ತಾಲೂಕು ಕಚೇರಿಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಬಸವಣ್ಣನವರು ಹಾಕಿಕೊಟ್ಟ ದಾರಿಯಲ್ಲಿ ನಾವೆಲ್ಲರೂ ಸಾಗೋಣ. ಈ ಕಾರ್ಯಕ್ರಮಕ್ಕೆ ಸಮಾಜದ ಎಲ್ಲ ಮುಖಂಡರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಎಂದು ಹೇಳಿದರು. ಸೂಚನೆ ಮೇರೆಗೆ ಇದೇ ತಿಂಗಳು ಸೋಮವಾರ 20ನೇ ತಾರೀಕು ಬಸವ ಜಯಂತಿ ಕಾರ್ಯಕ್ರಮ ಮಾಡುವುದಕ್ಕೆ ಒಂದು ಪೂರ್ವ ಸಭೆಯಲ್ಲಿ ಚರ್ಚಿಸಲಾಯಿತು. ಎಲ್ಲ ಸಮಾಜದ ಮುಖಂಡರು ಸೇರಿದರು. ಸಮಾಜ ಮುಖಂಡರ ಸಮ್ಮುಖದಲ್ಲಿ ಚರ್ಚಿಸಿದಂತೆ 20ನೇ ತಾರೀಕು ಒಂದು 10:30 ತಾಲೂಕು ಕಚೇರಿಯಲ್ಲಿ ಅರ್ಥಪೂರ್ಣವಾಗಿ ಬಸವಣ್ಣವರ ಹಿತವಚನವನ್ನು ಪೂರಕವಾಗಿ ಇಟ್ಟುಕೊಂಡು ಏನು ಸರ್ಕಾರ ನಿರ್ದೇಶನವನ್ನು ನೀಡಿದೆ ಆ ನಿರ್ದೇಶನದಂತೆ ಬಸವ ಜಯಂತಿಯ ಪ್ರಯುಕ್ತ ಸಮಾಜದ ಎಲ್ಲ ಮುಖಂಡರನ್ನು ನಾನು ಹೃದಯಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೀನಿ. ದಯಮಾಡಿ ಎಲ್ಲರೂ 20ನೇ ತಾರೀಕು ಸೋಮವಾರ 10:30 ಗಂಟೆಗೆ ತಾಲೂಕು ಕಚೇರಿಗೆ ಹಾಜರಾಗಿ ಬಸವ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರ ತತ್ವಗಳ, ಅವರ ಸಾಧನೆಗಳ, ಅವರ ಅಭಿವೃದ್ಧಿಗಳ ಬಗ್ಗೆ ಹಿತವಚನವನ್ನು ಕೇಳಿ ಅವರ ಆಗ್ತದ ದಾರಿಯಲ್ಲಿ ನಾವು ಸಹ ಮುನ್ನಡೆಯೋಣ ಅಂತ ತಿಳಿಸ್ತಾ ಎಲ್ಲರೂ ಹೃದಯಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಇಒ ಮುನಿಸ್ವಾಮಿ, ತಾಲೂಕು ಆಡಳಿತದ ಅಧಿಕಾರಿಗಳು ಹಾಗೂ ವಿವಿಧ ಸಂಘಟನೆಗಳ ಪ್ರಮುಖರು ಉಪಸ್ಥಿತರಿದ್ದರು. ಈಗ ಜಾಹೀರಾತು. ಹಾಸನದ ಹೆಸರಾಂತ ಬೆಳ್ಳಿ ಪದಾರ್ಥಗಳ ಮಾರಾಟಗಾರರಾದ ವಿಜಯ್ ಸಿಲ್ವರ್ ಪ್ಯಾಲೇಸ್ ತನ್ನ 7ನೇ ವರ್ಷದ ಯಶಸ್ವಿ ಪಯಣವನ್ನ ಅಭೂತಪೂರ್ವವಾಗಿ ಪೂರೈಸಿ ತನ್ನ 8ನೇ ವಾರ್ಷಿಕೋತ್ಸವವನ್ನ ಆಚರಿಸಿಕೊಳ್ಳುತ್ತಿದೆ. ಈ ಸುಸಂದರ್ಭದಲ್ಲಿ ತಮ್ಮೆಲ್ಲ ಗ್ರಾಹಕರಿಗಾಗಿ ಏಪ್ರಿಲ್ 19ರವರೆಗೆ ವಿಶೇಷ ಆಫರ್ಸ್ಗಳನ್ನು ಕೊಡ್ತಾ ಇದ್ದಾರೆ. ಯಾವುದೇ ಬೆಳ್ಳಿಯ ಪದಾರ್ಥಗಳ ಖರೀದಿಯ ಮೇಲೆ ಯಾವುದೇ ರೀತಿಯ ಮೇಕಿಂಗ್ ಚಾರ್ಜಸ್ ಇರುವುದಿಲ್ಲ. ಸಿಲ್ವರ್ ಗೋಲ್ಡ್ ಪ್ಲೇಟೆಡ್ ಜ್ಯುವೆಲ್ಲರಿಗಳ ಮೇಲೆ ಪ್ರತಿ ಗ್ರಾಂಗೆ ಬೆಳ್ಳಿಯ ಶುಲ್ಕದೊಂದಿಗೆ ಕೇವಲ 150 ರೂಗಳ ಮೇಕಿಂಗ್ ಚಾರ್ಜಸ್ ಇರುತ್ತದೆ. ನಮ್ಮಲ್ಲಿ 92.2 ಹಾಲ್ಮಾರ್ಕ್ನ ಶುದ್ಧ ಬೆಳ್ಳಿಯ ಸಾಮಗ್ರಿಗಳು ದೊರೆಯುತ್ತದೆ. ಅಷ್ಟೇ ಅಲ್ಲದೆ ಬೆಳ್ಳಿಯ ತಟ್ಟೆ, ಬೆಳ್ಳಿಯ ಚೊಂಬು, ಬೆಳ್ಳಿಯ ದೀಪದ ಕಂಬಗಳು, ಬೆಳ್ಳಿಯ ಉಡುಗೊರೆಗಳು, ಬೆಳ್ಳಿಯ ಫೋಟೋ ಫ್ರೇಮ್, ಬೆಳ್ಳಿಯ ಆಂಟಿಕ್ ಆಭರಣಗಳು ಹಾಗೂ ಬೆಳ್ಳಿಗೆ ಚಿನ್ನದ ಪಾಲಿಶ್ ಮಾಡಿದ ಆಭರಣಗಳು ದೊರೆಯುತ್ತದೆ. ವಿಜಯ್ ಸಿಲ್ವರ್ ಪ್ಯಾಲೇಸ್ನ 8th ಆನಿವರ್ಸರಿಯ ಈ ವಿಶೇಷ ಆಫರ್ಸ್ಗಳನ್ನು ಮಿಸ್ ಮಾಡ್ಕೋಬೇಡಿ. ಹಿಂದೆ ಭೇಟಿ ನೀಡಿ ನಿಮ್ಮಿಷ್ಟದ ಆಭರಣಗಳನ್ನು ನಿಮ್ಮದಾಗಿಸಿಕೊಳ್ಳಿ. ವಿಜಯ್ ಸಿಲ್ವರ್ ಪ್ಯಾಲೇಸ್, ಸುಭಾಷ್ ಸ್ಕ್ವೇರ್, ದೇವಿಗೆರೆ ಸರ್ಕಲ್, ಹಾಸನ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9060133333. ಮಿಲನ್ ಬಿಗ್ಗೆಸ್ಟ್ ಫ್ಯಾಷನ್ ಅಂಡ್ ಲೈಫ್ ಸ್ಟೈಲ್ ಎಕ್ಸಿಬಿಷನ್ ಇದೇ ಏಪ್ರಿಲ್ 15 ಮತ್ತು 16ರಂದು. ಸ್ಥಳ ಶ್ರೀ ಆದಿಚುಂಚನಗಿರಿ ಸಮುದಾಯ ಭವನ, ಎಂಜಿ ರಸ್ತೆ, ಹಾಸನ. ಬೆಳಿಗ್ಗೆ 11ರಿಂದ ರಾತ್ರಿ 9ರವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9353495754. ಇಂದು ಸಂಜೆ ನಮ್ಮೆಲ್ಲ ನೆಚ್ಚಿನ ಗ್ರಾಹಕರ ಮನೋರಂಜನೆಗಾಗಿ ಮ್ಯೂಸಿಕಲ್ ಬ್ಯಾಂಡ್ ಕೂಡ ಆಯೋಜಿಸಲಾಗಿದೆ. ತಪ್ಪದೇ ಭೇಟಿ ನೀಡಿ. ಮಿಲನ್ ಬಿಗ್ಗೆಸ್ಟ್ ಫ್ಯಾಷನ್ ಅಂಡ್ ಲೈಫ್ ಸ್ಟೈಲ್ ಎಕ್ಸಿಬಿಷನ್ ಇದೇ ಏಪ್ರಿಲ್ 15 ಮತ್ತು 16ರಂದು. ಸ್ಥಳ ಶ್ರೀ ಆದಿಚುಂಚನಗಿರಿ ಸಮುದಾಯ ಭವನ, ಎಂಜಿ ರಸ್ತೆ, ಹಾಸನ. ಅಧ್ಯಯನ ಪದವಿ ಪೂರ್ವ ಕಾಲೇಜು, ಹಾಸನ. ಉತ್ಕೃಷ್ಟ ಗುಣಮಟ್ಟದ ಶಿಕ್ಷಣದೊಂದಿಗೆ ವಿದ್ಯಾರ್ಥಿಗಳ ಭವಿಷ್ಯದ ಭದ್ರ ಬುನಾದಿಗೆ ಸಹಕಾರಿಯಾಗಿರುವ ನಮ್ಮ ಕಾಲೇಜು ತನ್ನ 3ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವುದು ನಮ್ಮೆಲ್ಲರಿಗೂ ಸಂತಸದ ವಿಷಯ. ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ ಪಿಸಿಎಂಬಿ, ಪಿಸಿಎಂಸಿ ಮಾತ್ರವಲ್ಲದೆ ವಾಣಿಜ್ಯ ವಿಭಾಗದಲ್ಲಿ ಸಿಇಬಿಎ ಕೋರ್ಸ್ಗಳು ಸಹ ಲಭ್ಯವಿದೆ. ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣದ ಅಭಿವೃದ್ಧಿಗಾಗಿ ಮೂಲ ಶಿಕ್ಷಣದೊಂದಿಗೆ ಕೆಸಿಇಟಿ, ನೀಟ್, ಜೆಡಬ್ಲ್ಇ ಕೋರ್ಸ್ಗಳ ಜೊತೆಗೆ ಸಾಫ್ಟ್ವೇರ್ ಡೆವಲಪ್ಮೆಂಟ್, ಬ್ಯಾಂಕಿಂಗ್ ಕೋರ್ಸ್ಗಳು ಹಾಗೂ ಸಿಎ ಫೌಂಡೇಶನ್ ತರಬೇತಿಯನ್ನ ನೀಡಲಾಗುವುದು. ಜೊತೆಗೆ
ಕಲೆ, ನಾಟಕ, ಕ್ರೀಡೆ, ಸ್ಕೌಟ್ಸ್ ಅಂಡ್ ಗೈಡ್ಸ್, ವ್ಯಕ್ತಿತ್ವ ವಿಕಸನ, ಸಂಸ್ಕೃತಿಗಳ ಆಚರಣೆ, ರಸ್ತೆ ಸುರಕ್ಷತಾ ಕಾರ್ಯಕ್ರಮ, ಮಹಿಳಾ ಸಬಲೀಕರಣ, ಕಣ್ಣು ಮತ್ತು ಆರೋಗ್ಯ ತಪಾಸಣಾ ಶಿಬಿರಗಳು, ಗಿಡ ನೆಡುವ ಕಾರ್ಯಕ್ರಮಗಳು ಹಾಗೂ ಸೈಬರ್ ಕ್ರೈಮ್ ಜಾಗೃತಿಯಂತಹ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಅತ್ಯುತ್ತಮ ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೂಡ ಲಭ್ಯವಿದೆ. ನುರಿತ ಉಪನ್ಯಾಸಕರು ಹಾಗೂ ಸುಸಜ್ಜಿತ ಲ್ಯಾಬ್ಗಳನ್ನು ಒಳಗೊಂಡಿರುವ ನಮ್ಮ ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕವಾದ ಹಾಸ್ಟೆಲ್ನ ವ್ಯವಸ್ಥೆ ಕೂಡ ಲಭ್ಯವಿದೆ. 2026-27ನೇ ಶೈಕ್ಷಣಿಕ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದ್ದು, ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯದ ಕನಸಿನ ಮೊದಲ ಹೆಜ್ಜೆ ನಮ್ಮ ಅಧ್ಯಯನ ಪದವಿ ಪೂರ್ವ ಕಾಲೇಜು. ದಾಖಲಾತಿಗಾಗಿ ಹಿಂದೆ ಸಂಪರ್ಕಿಸಿ. ಅಧ್ಯಯನ ಪದವಿ ಪೂರ್ವ ಕಾಲೇಜು, ವಿದ್ಯಾನಗರ, ಹಾಸನ. ಕಾಂಟ್ಯಾಕ್ಟ್ 9019526599. ಗುಣಮಟ್ಟದ ಶಿಕ್ಷಣ, ಶಿಸ್ತು ಮತ್ತು ಸಂಸ್ಕಾರದ ಕಲಿಕೆಗೆ ಮತ್ತೊಂದು ಹೆಸರೇ ಚಿಕ್ಕಮಗಳೂರಿನ ಸೆಂಟ್ ಮೇರಿಸ್ ಪದವಿ ಪೂರ್ವ ಕಾಲೇಜು. 10 ಎಕರೆ ವಿಶಾಲವಾದ ಪರಿಸರ ಸ್ನೇಹಿ ಆವರಣ, ವಿಶ್ವದರ್ಜೆಯ ಪ್ರಯೋಗಾಲಯಗಳು, ನೈಸರ್ಗಿಕವಾಗಿ ನಿರ್ಮಿಸಿರುವ ವಿಶಾಲವಾದ ಶಾಲಾ ಕೊಠಡಿಗಳು, ಬಾಲಕ ಬಾಲಕಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ, 400 ಜನರು ಒಟ್ಟಿಗೆ ಕುಳಿತು ಊಟ ಮಾಡಬಹುದಾದ ಡೈನಿಂಗ್ ಹಾಲ್, ಅತ್ಯಂತ ಅನುಭವಿ ನುರಿತ ಶಿಕ್ಷಕರ ವೃಂದ, ಹೀಗೆ ಎಲ್ಲ ಮೂಲಭೂತ ವ್ಯವಸ್ಥೆಗಳಿಂದ ವಿದ್ಯಾರ್ಥಿಗಳ ಸೇವೆಗೆ ಸಕಲ ರೀತಿಯಿಂದಲೂ ಕಾಲೇಜು ಸಜ್ಜುಗೊಂಡಿದೆ. ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗಗಳಲ್ಲಿ ಸ್ಪರ್ಧಾತ್ಮಕ ಕೋರ್ಸ್ಗಳಾದ ಸಿಇಟಿ, ನೀಟ್, ಜೆಇಇ, ನಾಟಾ ಮತ್ತು ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ಅನುಭವಿ ಉಪನ್ಯಾಸಕರಿಂದ ಬೋಧನಾ ಕಾರ್ಯ ನಡೆಯುತ್ತಿದ್ದು, ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡುವತ್ತ ಸಂಸ್ಥೆಯು ದಾಪುಗಾಲ ನೀಡುತ್ತಿದ್ದು, ಇಂದು ಜಿಲ್ಲೆ ಮಾತ್ರವಲ್ಲದೆ ಹೊರ ಜಿಲ್ಲೆಗಳಿಂದಲೂ ಅಪಾರವಾದ ಕೀರ್ತಿ ಮತ್ತು ಸಾಧನೆಗೆ ಸಂಸ್ಥೆ ಹೆಸರುವಾಸಿಯಾಗಿದೆ. ಆಸಕ್ತರು ವಿವರಗಳಿಗಾಗಿ ಹಿಂದೆ ಸಂಪರ್ಕಿಸಿ ಮಾಹಿತಿ ಪಡೆಯಬಹುದಾಗಿದೆ. Contact 6360539736. ನಾನು ಯಾವತ್ತೂ ಮರೆಯಲ್ಲ. ನಾನು ಚಿಕ್ಕವನಾಗಿದ್ದಾಗ ಹುಟ್ಟದಬ್ಬ ಅಂದ್ರೆ ಚಾಕ್ಲೇಟ್. ಜೊತೆಯಾಗಿದ್ದರೆ ಎಲ್ಲರೂ ಸಿಹಿಯಾದ ಸಂಭ್ರಮವು, ಖುಷಿ ಇದ್ದರೆ ಎಲ್ಲೆಲ್ಲೂ ಪ್ರತಿದಿನವೂ ಸಡಗರವು. ಕ್ಯಾಂಪ್ಕೋ ಚಾಕ್ಲೇಟ್ಸ್, ಸ್ಪ್ರೆಡಿಂಗ್. ಈ ಅಕ್ಷಯ ತೃತೀಯದಂದು ಭೀಮಾದೊಂದಿಗೆ ಸಮೃದ್ಧಿಯನ್ನು ಆಚರಿಸಿ. ಚಿನ್ನ, ಬೆಳ್ಳಿ ಮತ್ತು ವಜ್ರದ ಮೇಕಿಂಗ್ ಶುಲ್ಕದ ಮೇಲೆ 100% ವರೆಗೆ ರಿಯಾಯಿತಿ ಪಡೆಯಿರಿ ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಗಟ್ಟಿಯನ್ನು ಉಚಿತವಾಗಿ ಪಡೆಯಿರಿ. ಕೇವಲ 10% ಮುಂಗಡವಾಗಿ ಪಾವತಿಸಿ. ಏಪ್ರಿಲ್ 1ರಿಂದ 17ರವರೆಗೆ ಫ್ಲೆಕ್ಸಿ ಗೋಲ್ಡ್ ದರದ ಪ್ರಯೋಜನಗಳು. ಗೋಮತಿ ಕಲ್ಯಾಣ ಮಂಟಪ 14 ವಸಂತಗಳನ್ನು ಪೂರೈಸಿ 15ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ನಮ್ಮ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1200 ಜನರು ಕೂರಬಹುದಾದಂತಹ ಬ್ಯಾಂಕ್ವೆಟ್ ಹಾಲ್ ಹಾಗೂ 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9484272661 ಮತ್ತು 8970568666. ಮತ್ತೊಮ್ಮೆ ನಮ್ಮ ವಾರ್ತೆಗಳಿಗೆ ಸ್ವಾಗತ. ಡಿಎ ಪಾವತಿ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಬಿಎಸ್ಎನ್ಎಲ್ ನಿವೃತ್ತ ನೌಕರರ ರಾಷ್ಟ್ರವ್ಯಾಪಿ ಪ್ರತಿಭಟನೆಯ ಭಾಗವಾಗಿ ಹಾಸನ ನಗರದಲ್ಲಿ ಪ್ರತಿಭಟನೆ ನಡೆಸಿದರು. ನಗರದ ಬಿಎಂ ರಸ್ತೆ ಬಳಿ ಇರುವ ಬಿಎಸ್ಎನ್ಎಲ್ ಕಚೇರಿ ಆವರಣದಲ್ಲಿ ನಡೆದ ಈ ಪ್ರತಿಭಟನೆಯಲ್ಲಿ 100ಕ್ಕೂ ಅಧಿಕ ನಿವೃತ್ತ ನೌಕರರು ಭಾಗವಹಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನಾಕಾರರು ತಮ್ಮ ಬೇಡಿಕೆಗಳನ್ನೊಳಗೊಂಡ ಫಲಕಗಳನ್ನು ಹಿಡಿದು ಘೋಷಣೆಗಳನ್ನು ಕೂಗಿ ಸರ್ಕಾರದ ವಿರುದ್ಧ ತೀವ್ರ ಅಸಮಾಧಾನ ಹೊರಹಾಕಿದರು. ಡಿಎ ಪಾವತಿ ತಡೆ ಹಿಡಿದಿರುವುದು ನಿವೃತ್ತ ನೌಕರರ ಜೀವನವನ್ನು ಸಂಕಷ್ಟಕ್ಕೆ ತಳ್ಳಿದೆ ಎಂದು ಆರೋಪಿಸಿದರು. ಕೇಂದ್ರ ಸರ್ಕಾರದ ನಿರ್ಲಕ್ಷ್ಯ ಧೋರಣೆಯಿಂದ ಪಿಂಚಣಿದಾರರು ಆರ್ಥಿಕವಾಗಿ ತೀವ್ರ ಸಂಕಷ್ಟ ಅನುಭವಿಸುತ್ತಿದ್ದಾರೆ ಎಂದು ಪ್ರತಿಭಟನಾಕಾರರು ಹೇಳಿದರು. ಈ
ಸಂದರ್ಭದಲ್ಲಿ ಮಾತನಾಡಿದ ನಿವೃತ್ತ ನೌಕರ ಎಸ್ ನಾಗರಾಜು, ಕೇಂದ್ರ ಸರ್ಕಾರವು ಬಜೆಟ್ನಲ್ಲಿ ಹೊಸ ನಿಯಮಗಳನ್ನು ಸೇರಿಸುವ ಮೂಲಕ ಪೆನ್ಷನ್ ರಿವಿಷನ್ ಹಾಗೂ ಟಿಎ ನೀಡುವ ಪ್ರಕ್ರಿಯೆಗೆ ಅಡ್ಡಿ ಉಂಟು ಮಾಡಿದೆ ಎಂದು ಟೀಕಿಸಿದರು. ಇತ್ತೀಚಿನ ನೀತಿಗಳ ಪ್ರಕಾರ ಭವಿಷ್ಯದಲ್ಲಿ ಯಾವುದೇ ಪೇ ಕಮಿಷನ್ ಅಥವಾ ರಿವಿಷನ್ ನಡೆದರೂ ಅದರ ಅನುಸಾರ ಪಿಂಚಣಿ ಪರಿಷ್ಕರಣೆ ಮಾಡುವುದಿಲ್ಲ ಹಾಗೂ ಟಿಎ ನೀಡುವುದಿಲ್ಲ ಎಂಬ ರೀತಿಯ ಅಸ್ಪಷ್ಟತೆ ಉಂಟಾಗಿದೆ. ಅದರ ಜೊತೆಗೆ ಜನವರಿ 2026ರಿಂದ ನೀಡಬೇಕಾಗಿದ್ದ ಡಿಎ ಪಾವತಿಯನ್ನು ಸರ್ಕಾರ ತಡೆ ಹಿಡಿದಿರುವುದು ಅತ್ಯಂತ ಖಂಡನೀಯ. ಇಂದಿನ ಪರಿಸ್ಥಿತಿಯಲ್ಲಿ ದಿನದಿಂದ ದಿನಕ್ಕೆ ಬೆಲೆ ಏರಿಕೆ ಹೆಚ್ಚಾಗುತ್ತಿದ್ದು ಸಾಮಾನ್ಯ ಜೀವನ ನಡೆಸುವುದೇ ಕಷ್ಟಕರವಾಗಿದೆ. ಇಂತಹ ಸಂದರ್ಭದಲ್ಲಿ ಡಿಎ ತಡೆ ಹಿಡಿದಿರುವುದು ಪಿಂಚಣಿದಾರರ ಬದುಕಿಗೆ ಮತ್ತಷ್ಟು ಹೊರೆ ತಂದಿದೆ. ಆದ್ದರಿಂದ ಸರ್ಕಾರ ತಕ್ಷಣ ಕ್ರಮ ಕೈಗೊಂಡು ಬಾಕಿ ಇರುವ ಡಿಎ ಬಿಡುಗಡೆ ಮಾಡಬೇಕು ಹಾಗೂ ಪೆನ್ಷನ್ ಸಂಬಂಧಿತ ಎಲ್ಲ ಸಮಸ್ಯೆಗಳನ್ನು ಶೀಘ್ರ ಪರಿಹರಿಸಬೇಕು ಎಂದು ಹೇಳಿದರು. ಕಳೆದ ಬಾರಿಯ ಕೇಂದ್ರ ಬಜೆಟ್ನಲ್ಲಿ ಒಂದು ವಿಷಯವನ್ನು ಅಡಕವಾಗಿ ಮಾಡಿ ಅದರ ಪ್ರಕಾರ ಮುಂದೆ ಯಾವುದೇ ಒಂದು ವೇಜ್ ರಿವಿಷನ್ ಅಥವಾ ಪೇ ಕಮಿಷನ್ ಆದಾಗ ಅದರ ಪ್ರಕಾರ ಪೆನ್ಷನ್ ರಿವಿಷನ್ ಮಾಡೋದಿಲ್ಲ ಅನ್ನೋ ಅಥವಾ ಡಿ ಎ ಕೊಡೋದಿಲ್ಲ ಅನ್ನೋ ಒಂದು ಕ್ಲಾಸನ್ನು ಸೇರಿಸಲಾಗಿದೆ. ಅದರ ಪ್ರಕಾರ ಈಗ ಸರ್ಕಾರ BSNL ಜನವರಿ 2026ರಿಂದ ಕೊಡಬೇಕಾದಂಥ ಒಂದು ಡಿ ಎನ ತಡೆ ಹಿಡಿದಿದೆ. ಬದಲಿಗೆ ಒಂದು ಆದೇಶವನ್ನು ಹೊರಡಿಸಿ ಅಫೋರ್ಡಬಿಲಿಟಿ ಕಂಡೀಷನ್ ಹಾಕಿ ನಿಮಗೆ ಕೊಡಲಿಕ್ಕಾದರೆ ಮಾತ್ರ ಕೊಡಿ ಅನ್ನೋ ಒಂದು ಕಂಡೀಷನ್ ಹಾಕಿ ನಮ್ಮ ನಿವೃತ್ತ ನೌಕರರನ್ನು ಸತಾಯಿಸ್ತಾ ಇದೆ. ದಿನೇ ದಿನೇ ಬೆಲೆ ಏರಿಕೆಗಳಾಗಿ ಇವತ್ತಿನ ಪರಿಸ್ಥಿತಿಗಳಲ್ಲಿ ಜೀವನ ದುರ್ಬರ ಆಗ್ತಕ್ಕಂಥ ಸಂದರ್ಭದಲ್ಲಿ ಡಿ ಎನ ತಡೆ ಹಿಡಿದಿರೋದು ಒಳ್ಳೆಯದಲ್ಲ ಅಂತ ಹೇಳಿ ನಾವಿವತ್ತು ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡ್ಲಿಕ್ಕೋಸ್ಕರ ಈ ಪ್ರತಿಭಟನೆಯ ದೇಶಾದ್ಯಂತ ಹಮ್ಮಿಕೊಂಡಿದ್ದೀವಿ. ಎಲ್ಲ ಸಂಘಟನೆಗಳು, ಪೆನ್ಷನರ್ ಸಂಘಟನೆಗಳು ಸೇರಿ ಇದನ್ನು ಒಗ್ಗಟ್ಟಿನಿಂದ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ಪ್ರತಿಭಟನೆಯಲ್ಲಿ ನಿವೃತ್ತ ನೌಕರರಾದ ರಾಜು, ಶಿವಣ್ಣ, ಸಂಪತ್ ಕುಮಾರ್, ಕಾಂತರಾಜು, ಅಯ್ಯಂಗಾರ್, ದೇವರಾಜು, ನಾಗರಾಜ್, ರಾಮಚಂದ್ರ, ನಿರ್ವಹಣೆಗೌಡ ಸೇರಿದಂತೆ ಹಲವರು ಹಾಜರಿದ್ದರು. ಪಟ್ಟಣದ ಅಗ್ನಿಶಾಮಕ ಇಲಾಖೆಯ ವತಿಯಿಂದ ಏಪ್ರಿಲ್ 14ರಿಂದ 20ರವರೆಗೆ ಅಗ್ನಿಶಾಮಕ ಸೇವಾ ಸಪ್ತಾಹವನ್ನು ಹಮ್ಮಿಕೊಳ್ಳಲಾಗಿದ್ದು, ಸಾರ್ವಜನಿಕರಲ್ಲಿ ಬೆಂಕಿ ಅವಘಡಗಳ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಅಗ್ನಿಶಾಮಕ ಅಧಿಕಾರಿ ರಂಗಸ್ವಾಮಿ ವೈಜೆ, 1944ರ ಏಪ್ರಿಲ್ 14ರಂದು ಮುಂಬೈ ಬಂದರಿನ ಹಡಗೊಂದರಲ್ಲಿ ಸಂಭವಿಸಿದ ಭೀಕರ ಅಗ್ನಿ ದುರಂತದಲ್ಲಿ ಸುಮಾರು 1400 ಟನ್ ಹತ್ತಿ ಬೆಂಕಿಗೆ ಆಹುತಿಯಾಗಿತ್ತು. ಈ ವೇಳೆ ಬೆಂಕಿ ನಂದಿಸಲು ಹೋದ ಅಗ್ನಿಶಾಮಕ ದಳದ ಸಿಬ್ಬಂದಿಗಳಲ್ಲಿ 66 ಮಂದಿ ವೀರಮರಣ ಅಪ್ಪಿದ್ದರು. ಅವರ ಆತ್ಮಕ್ಕೆ ಶಾಂತಿ ಕೋರಲು ಹಾಗೂ ಅವರ ತ್ಯಾಗವನ್ನು ಸ್ಮರಿಸಲು ಪ್ರತಿ ವರ್ಷ ಏಪ್ರಿಲ್ 14ರಿಂದ 1 ವಾರಗಳ ಕಾಲ ಅಗ್ನಿಶಾಮಕ ಸಪ್ತಾಹವನ್ನು ಆಚರಿಸಲಾಗುತ್ತದೆ. ಬೆಂಕಿ ನಮ್ಮ ದೈನಂದಿನ ಜೀವನಕ್ಕೆ ಎಷ್ಟು ಅವಶ್ಯಕವೋ ಅಷ್ಟೇ ಅಪಾಯಕಾರಿ ಕೂಡ ಹೌದು. ಸಣ್ಣ ನಿರ್ಲಕ್ಷ್ಯವು ದೊಡ್ಡ ಅನಾಹುತಕ್ಕೆ ದಾರಿ ಮಾಡಿಕೊಡುತ್ತದೆ. ಆದ್ದರಿಂದ ಮನೆಗಳಲ್ಲಿ ಗ್ಯಾಸ್ ಬಳಕೆ, ವಿದ್ಯುತ್ ಉಪಕರಣಗಳ ಬಳಕೆ ಹಾಗೂ ಹೊಲ ಗದ್ದೆಗಳಲ್ಲಿ ಬೆಂಕಿ ಹಾಕುವಾಗ ಸಾರ್ವಜನಿಕರು ಹೆಚ್ಚಿನ ಎಚ್ಚರಿಕೆ ವಹಿಸಬೇಕು. ಬೆಂಕಿ ಅವಘಡಗಳನ್ನು ತಡೆಗಟ್ಟುವ ಕ್ರಮಗಳ ಬಗ್ಗೆ ಜಾಗೃತಿ ಮೂಡಿಸುವುದೇ ಈ ಸಪ್ತಾಹದ ಮುಖ್ಯ ಉದ್ದೇಶವಾಗಿದೆ ಎಂದು ಹೇಳಿದರು. ನಮ್ಮ ಅಗ್ನಿಶಾಮಕ ಇಲಾಖೆಯಲ್ಲಿ ಏಪ್ರಿಲ್ 14ರಿಂದ ಹಿಡಿದು ಏಪ್ರಿಲ್ 20ರವರೆಗೂ ಅಗ್ನಿಶಾಮಕ ಸಪ್ತಾಹ ಅಂತ ಆಚರಣೆ ಮಾಡ್ತೀವಿ. ಈ ಆಚರಣೆ ಮಾಡೋ ಉದ್ದೇಶ ಏನಪ್ಪ ಅಂದರೆ 1944 ಏಪ್ರಿಲ್ ತಿಂಗಳಲ್ಲಿ ಏಪ್ರಿಲ್ 14ನೇ ತಾರೀಕು ಮುಂಬೈನ ಒಂದು ಹಡಗುನಲ್ಲಿ ಬಂದರಿನಲ್ಲಿ 1400 ಟನ್ನು ಹತ್ತಿ ಕಾಟನ್ನ ಸಪ್ಲೈ ಮಾಡ್ಬೇಕಾದ್ರೆ ಹಡಗು ಒಂದು ಅಗ್ನಿ ದುರಂತ ಆಗುತ್ತೆ. ಆ ಅಗ್ನಿ ದುರಂತವನ್ನು ಆರಿಸಕ್ಕೆ ಹೋದಂಥ ನಮ್ಮ ಸಿಬ್ಬಂದಿಗಳು ಸುಮಾರು 10ರಿಂದ 15 ಜನ ಹುತಾತ್ಮರಾಗ್ತಾರೆ. ಆ ಹುತಾತ್ಮರನ್ನು ನೆನಪಿಗೋಸ್ಕರ ನಮ್ಮ ಇಲಾಖೆಯಲ್ಲಿ ಇಂದಿನಿಂದ ಇಂದಿನವರೆಗೂ ಸಹ ಏಪ್ರಿಲ್ 14ರಿಂದ ಹಿಡಿದು 24 ಅಗ್ನಿಶಾಮಕ ಸಪ್ತಾಹ ದಿನಾಚರಣೆ ಅಂತ ಆಚರಿಸಿ ಹುತಾತ್ಮರಾದಂತಹ ಒಂದು ನಮ್ಮ ಸಿಬ್ಬಂದಿಗಳಿಗೆ ಶಾಂತಿ ದೊರಕೋಸ್ಕರ ಈ ಒಂದು ದಿನಾಚರಣೆ ಆಚರಿಸ್ತಿದ್ದೀವಿ. ಹಾಗೆ ಮತ್ತು ಈ ಒಂದು ಅಗ್ನಿಶಾಮಕ ಆಚರಣೆ ಮಾಡೋ ಉದ್ದೇಶ ಎಲ್ಲ ಒಂದು ಅವರು ಮನೆ ಗೃಹ ಉಪಯೋಗಿ ವಸ್ತುಗಳಿರ್ಬೋದು ಎಲ್ಲರೂ ಭಾಳ ಬೆಂಕಿಯಿಂದ ಮುನ್ನೆಚ್ಚರಿಕೆಯಾಗಿ ಇರಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಇವು ಜನರಲ್ಲಿ ಅವೇರ್ನೆಸ್ ಮೂಡಿಸಿ ಬೆಂಕಿಯಿಂದ ಯಾವ ರೀತಿ ಅನಾಹುತ ತಪ್ಪಿಸ್ಕೊಳ್ಳೋ ಉದ್ದೇಶಕ್ಕೋಸ್ಕರ ಈ ಒಂದು ಸಪ್ತಾಹವನ್ನು ಆಚರಣೆ ಮಾಡ್ತೀವಿ. ದಯಮಾಡಿ ಎಲ್ಲರೂ ಬೆಂಕಿಯಿಂದ ಎಷ್ಟು ನಮಗೆ ಉಪಯೋಗ ಇದೆ ಅದೇ ರೀತಿ ಅಷ್ಟೇ ಅವಘಡ ಇದೆ. ದಯವಿಟ್ಟು ಎಲ್ಲರೂ ಸಹ ಬೆಂಕಿಯಿಂದ ಭಾಳ ಅಜಾಗರೂಕತೆಯಿಂದ ಜಾಗೃತಿಯಿಂದ ಕೆಲಸ ಮಾಡಿ. ಯಗಚಿ ದಂಡಿಗೆಯಲ್ಲಿ ನಿರ್ಮಿಸಿರುವ ಇತಿಹಾಸ ಪ್ರಸಿದ್ಧ ರಾಯಪುರದ ಗ್ರಾಮದ ಅಂತರಘಟ್ಟಮ್ಮ ಮತ್ತು ಚಿಕ್ಕಮ್ಮ ದೇವಿಯವರ ಸಿಡಿ ಉತ್ಸವ ವೈಭವದಿಂದ ನೆರವೇರಿತು. ಈ ಶಕ್ತಿ ದೇವತೆ ಆರಾಧನೆಯ ಜಾತ್ರೆಯು ಬೇಲೂರಿನ ಸುತ್ತಮುತ್ತಲಿನ ಗ್ರಾಮಗಳಿಗೆ ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿದ್ದು, ಈ ಜಾತ್ರೆ ಪ್ರತಿ ವರ್ಷದಂತೆ ಈ ವರ್ಷವೂ ಭಕ್ತರ ಸಮೂಹವನ್ನ ಸೆಳೆಯಿತು. ಚೆನ್ನಕೇಶವ ಸ್ವಾಮಿ ರಥೋತ್ಸವದ ನಂತರ ಯಗಚಿ ನದಿ ತೀರದಲ್ಲಿ ನಡೆದ ಸಿಡಿ ಉತ್ಸವ ವಿಶೇಷ ಆಕರ್ಷಣೆಯಾಗಿತ್ತು. ರಾಯಪುರ, ಜೈ ಭೀಮ್ ಬೀದಿ, ಗುಣಿಕೆರೆ ಬೀದಿ ಮತ್ತು ನೆಟ್ಟೆಕೆರೆ ಗ್ರಾಮಗಳಿಗೆ ಪ್ರಮುಖ ಹಬ್ಬವಾಗಿದ್ದು, ಆ ಗ್ರಾಮಗಳಿಂದ ದೇವ ಮಕ್ಕಳನ್ನ ತಮಟೆ ವಾದ್ಯಗಳ ಮೆರವಣಿಗೆಯ ಮೂಲಕ ಕರೆತಂದು ದೇವಾಲಯದ ಸುತ್ತ 3 ಬಾರಿ
ಪ್ರದಕ್ಷಿಣೆ ಹಾಕಿಸಿ ನಂತರ ಸಿಡಿ ಕಂಬಕ್ಕೆ ನಮಸ್ಕರಿಸಿ ಹಗ್ಗದ ಜೊತೆ ಸೀರೆಗಳಿಂದ ಸಿಡಿ ಮರಕ್ಕೆ ಕಟ್ಟಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ನಂತರ ದೇವ ಮಕ್ಕಳನ್ನ ಸಿಡಿ ಕಂಬಕ್ಕೆ ಕಟ್ಟಿ 3 ಸುತ್ತು ಸುತ್ತಿಸಲಾಯಿತು. ಆ ಸಮಯದಲ್ಲಿ ಭಕ್ತರ ಹರ್ಷೋದ್ಗಾರ ಮುಗಿಲು ಮುಟ್ಟಿತು. ಭಕ್ತರು ಸಿಡಿ ಕಂಬದಲ್ಲಿರುವ ದೇವ ಮಕ್ಕಳಿಗೆ ಬಾಳೆಹಣ್ಣು ಮತ್ತು ಕೋಳಿ ಮರಿಗಳನ್ನ ಎಸೆಯುವುದರ ಮೂಲಕ ಭಕ್ತಿ ಭಾವ ಮೆರೆದರು. ಬೇಲೂರು ಪಟ್ಟಣ ಒಳಗೊಂಡಂತೆ ರಾಯಪುರ ಹಾಗೂ ಸುತ್ತಮುತ್ತಲಿನ 16 ಗ್ರಾಮಗಳಿಂದ ಆಗಮಿಸಿದ ಸಾವಿರಾರು ಭಕ್ತರು ಈ ಜಾತ್ರೆಯಲ್ಲಿ ಭಾಗವಹಿಸಿ ದೇವಿಯ ಆಶೀರ್ವಾದ ಪಡೆದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಾವಾಡಿಗನ ಮೇಲೆ ಸಾಕಾನೆ ಸುಗ್ರೀವ ದಾಳಿ, ಕಾವಾಡಿಗ ರಾಜು ಆಸ್ಪತ್ರೆಗೆ ದಾಖಲು. ಭೀಕರ ರಸ್ತೆ ಅಪಘಾತ, ಮಂತ್ರಾಲಯ ಬಳಿ ಬುಲೋರೋಗೆ ಡಿಕ್ಕಿ ಹೊಡೆದ ಟ್ಯಾಂಕರ್, ಬೇಲೂರಿನ ಒಂದೇ ಕುಟುಂಬದ 8 ಮಂದಿ ದುರ್ಮರಣ. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ.